ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಜೊತೆಗೆ ಇವತ್ತು ಒಂದು ಹಾರರ್ ಸ್ಟೋರಿಯನ್ನು, ಒಂದು ರಿಯಲ್ ಘಟನೆಯನ್ನು, ನೈಜವಾದ ಘಟನೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಈ ಭೂಮಿ ಮೇಲೆ ದೇವರಿದ್ದಾನೆ ಅಂತ ನಂಬೋರು ತುಂಬ ಜನ ಇದ್ದಾರೆ. ರೂಪ ಬೇರೆ ಬೇರೆ ಇರ್ಬೋದು, ಸಂಪ್ರದಾಯಗಳು ಬೇರೆ ಬೇರೆ ಇರ್ಬೋದು, ಆದರೆ ದೇವರು ಇದ್ದಾನೆ ಅಂತ ನಂಬೋಂಥ ಜನಗಳು ನಮಗೆ ಸಾಕಷ್ಟು ಜನ ಕಣ್ಣಿಗೆ ಕಾಣಿಸ್ಕೋತಾರೆ. ಹಾಗೆಯೇ ನಮ್ಗೆ ದೇವರು ಕಣ್ಣಿಗೆ ಕಾಣಿಸ್ತೇ ಇರಬಹುದು, ಆದರೆ ಯಾವುದೋ ಒಂದು ಅಗೋಚರವಾದಂತಹ ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋದು ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ನಂಬಿಕೆ. ಇದು ಕೇವಲ ಹಿಂದೂ ಧರ್ಮ ಅಥವಾ ಸನಾತನ ಧರ್ಮ ಅಂತಲ್ಲ, ಪ್ರತಿಯೊಂದು ಧರ್ಮದವರು ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಹಾಗೆಯೇ ಒಳ್ಳೆಯದಿದೆ ಅಂತ ಅಂದಮೇಲೆ ಕೆಟ್ಟದ್ದು ಇರುತ್ತಲ್ವ. ಕೆಟ್ಟದ್ದು ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ದೆವ್ವ ಭೂತಗಳ ಆತ್ಮಗಳ ಕಥೆ ಕೂಡ ಬರುತ್ತೆ. ಇದನ್ನು ನಂಬುವಂತಹವರಿಗೆ ಬಿಟ್ಟಿದ್ದು. ಇದು ಕೆಲವರು ನಂಬುತ್ತಾರೆ, ಕೆಲವರು ನಂಬೋದಿಲ್ಲ. ಕೆಲವರಿಗೆ ಅನುಭವ ಆದಾಗ ನಂಬಿಕೆ ಬರುತ್ತೆ, ಕೆಲವರಿಗೆ ನಂಬಿಕೆ ಬರೋದಿಲ್ಲ. ಇದು ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದು. ದೆವ್ವ ಭೂತ ಇರುವುದನ್ನು ನಂಬೋದು ಒಂದಷ್ಟು ಮಂದಿ ಇದ್ದಾರೆ. ಇದು ಕೇವಲ ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದ ನಾನಾ ಭಾಗಗಳಲ್ಲಿ ಆತ್ಮಗಳ ಪರಿಕಲ್ಪನೆ ಇದೆ. ಆದರೆ ಕೆಲವೊಮ್ಮೆ ಇಂತಹ ಆತ್ಮಗಳ ಕಥೆಗಳನ್ನ ಕೇಳಿದವ್ರಿಗೆ ನಿಜಕ್ಕೂ ಭಯ ಹುಟ್ಟಿಸೋದು ಸುಳ್ಳಂತೂ ಅಲ್ಲ. ಅಂಥದ್ದೇ ಒಂದು ಕಥೆನ ನಾನು ನಿಮಗೆ ಹೇಳೋದಕ್ಕೆ ಹೊರಟಿದ್ದೆ. ಇದು ಯಾವುದೇ ಥ್ರಿಲ್ಲರ್ ಸಿನಿಮಾಗಳಿಗೂ ಕಡಿಮೆ ಏನೂ ಇಲ್ಲ. ಈ ಕಥೆಯನ್ನು ಇಟ್ಕೊಂಡು ಒಂದು ಹಾರರ್ ಸಿನಿಮಾವನ್ನೇ ಮಾಡಬಹುದು. ಅಂತಹ ಒಂದು ನಿಗೂಢವಾದಂತಹ ರಹಸ್ಯವಾಗಿರುವಂತಹ ನೈಜ ಘಟನೆ ಇದು. ಎಲ್ಲಿ ನಡೀತು, ಯಾಕೆ ನಡೀತು, ಹೇಗೆ ನಡೀತು ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ. ಹಾಗೆ ಕಥೆಯನ್ನು ಕೇಳಿದ ಮೇಲೆ ನಿಮಗೇನನ್ನಿಸ್ತು, ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಇದು ನಡೆದಿದ್ದು ಹೈದರಾಬಾದ್ನಲ್ಲಿ. ಹೈದರಾಬಾದ್ನ ಕುಂದನ್ ಬಾಗ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆಗಿದೆ. ಮೋಸ್ಟ್ ಹಾಂಟೆಡ್ ಹೌಸ್ ಇನ್ ಕುಂದನ್ ಬಾಗ್. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಕುಂದನ್ ಬಾಗ್ ಅಂತ ಕೆಲವೊಂದಷ್ಟು ಮನೆಯ ಚಿತ್ರಣಗಳು ನಿಮಗೆ ಕಾಣಸಿಗುತ್ತೆ. ಇದು ನಡೆದಿದ್ದು 2002ನೇ ಇಸ್ವಿಯಲ್ಲಿ. ಅದೊಂದು ಮನೆ ಇತ್ತು, ಒಂದು ಸಂಸಾರ ಇತ್ತು. ಗಂಡ, ಹೆಂಡತಿ, 2 ಮುದ್ದಾದ ಹೆಣ್ಮಕ್ಳು. ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ತುಂಬಾ ಚೆನ್ನಾಗಿ ಜೀವನನ ಸಾಗಿಸ್ತಾ ಇದ್ರು. ಗಂಡ, ಹೆಂಡತಿ, 2 ಮಕ್ಕಳು. ಹಾಗೆ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಆ ಮನೆಯ ಯಜಮಾನ ಕಣ್ಮರೆ ಆಗಿ ಹೋಗ್ತಾನೆ. ಅವನು ಎಲ್ಲ ಹೋದ, ಏನಾದ, ಯಾಕೆ ಹೋದ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಏನಾಯಿತು, ಯಾಕೆ ಹೋದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಬರ್ತಾನೆ ಅಂತ ತುಂಬಾ ಹೆಂಡತಿ ಕಾಯ್ತಾ ಇರ್ತಾಳೆ. ಆದರೆ ಯಾವತ್ತಿಗೂ ಕೂಡ ಅವನು ವಾಪಸ್ ಬರೋದೇ ಇಲ್ಲ. ಅವತ್ತಿಂದ ಹೆಂಡತಿಗೆ ತುಂಬಾ ಒಂದು ಶಾಕ್ ಆಗಿರುತ್ತೆ. ತುಂಬಾ ಬೇಜಾರಾಗ್ತಾಳೆ, ತುಂಬ ಡಿಪ್ರೆಷನ್ಗೆ ಹೋಗ್ತಾಳೆ. ಯಾರ ಹತ್ರನೂ ಮಾತಾಡೋದಿಲ್ಲ, ಮಾತನ್ನ ಬಿಡ್ತಾಳೆ. ಅವತ್ತಿಂದ ಅವಳು ಮನೆಯ ಆಚೆಗೆ ಯಾವತ್ತಿಗೂ ಬರೋದೇ ಇಲ್ಲ. ಮನೆ ಒಳಗೆ ಇರ್ತಾಳೆ, ಸದಾ ಕಾಲಕ್ಕೂ ಮನೆ ಒಳಗಡೆನೇ ಇರ್ತಾರೆ. ಯಾರೂ ಕೂಡ ಮನೆಯಿಂದ ಆಚೆಗೆ ಹೋಗೋದೇ ಇಲ್ಲ. ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡೋದನ್ನ ಬಿಡ್ತಾರೆ. ಏನನ್ನೂ ಕೂಡ ಹಂಚ್ಕೊಳ್ಳೋದಿಲ್ಲ, ಯಾವ ಕಷ್ಟ ಸುಖಗಳನ್ನ ಹಂಚ್ಕೊಳ್ಳೋದಿಲ್ಲ, ಏನನ್ನು ಕೇಳೋದಿಲ್ಲ, ಏನನ್ನು ಹೇಳೋದಿಲ್ಲ. ಆ ಮನೆಗೆ ಒಂದು ಗಂಡು ದಿಕ್ಕೇ ಇಲ್ಲದಂತಹ ಒಂದು ಸ್ಥಿತಿಗೆ ತಲುಪುತ್ತಾರೆ. ತನ್ನ ಗಂಡ ಎಲ್ಲ ಹೋದ ಅನ್ನೋದು ಇವು ಗೊತ್ತಿಲ್ಲದೆ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ಕಾದು ಸಾಕಾಗಿ
ಅವಳ ಆತ್ಮಸ್ಥೈರ್ಯ ಕುಗ್ಗೋಗುತ್ತೆ. ಅವಳು ಮಾತಾಡೋದನ್ನು ನಿಲ್ಲಿಸಿರ್ತಾಳೆ. ಇಡೀ ಪ್ರಪಂಚದ ಸಂಪರ್ಕವನ್ನೇ ಕಡಿತ ಮಾಡ್ಕೊಂಡ್ಬಿಡ್ತಾರೆ. ಹೊರಗಿನ ಯಾವ ಪ್ರಪಂಚದ ಸಂಪರ್ಕವನ್ನೇ ಇಟ್ಕೊಂಡಿರೋದಿಲ್ಲ. ಆ ಮನೆಗೆ ವಿದ್ಯುತ್ ಸಂಪರ್ಕ ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯಗಳು ಇರೋದಿಲ್ಲ. ಯಾಕಂದರೆ ಮನೆಯಲ್ಲಿ ದುಡಿಯುವಂಥವ್ರು ಯಾರೂ ಇಲ್ಲ. ಆ ಮನೆಗೆ ಹೇಳೋರು ಕೇಳೋರು ಒಂದು ಗಂಡು ದಿಕ್ಕು ಅನ್ನೋದೇ ಇರಲಿಲ್ಲ. ಈ ವಿಚಾರ ಇಡೀ ಕುಂದನ್ ಭಾಗಲ್ಲಿ ಇರುವಂತಹ ಆ ಸರೌಂಡಿಂಗ್ ಎಲ್ಲರಿಗೂ ಕೂಡ ಗೊತ್ತಾಗೋಗಿತ್ತು. ಅವತ್ತಿಂದ ಅವರು ಆ ಮನೆ ಜನ ಯಾವತ್ತೂ ಹೊರಗಡೆ ಹೋಗ್ತಾ ಇರಲಿಲ್ಲ, ಎಲ್ಗೂ ಹೋಗ್ತಾ ಇರಲಿಲ್ಲ, ಯಾರ ಹತ್ರನೂ ಏನನ್ನೂ ಕೇಳ್ತಾ ಇರಲಿಲ್ಲ. ತನ್ನದೇ ಆದಂತಹ ಒಂದು ಪ್ರಪಂಚದಲ್ಲಿ ಮುಳುಗೋಗಿದ್ರು ಆ ಮನೆ ಜನ. ಸಂಪೂರ್ಣವಾಗಿ ಮಾತನ್ನು ನಿಲ್ಲಿಸಿದ್ರು. ಹೀಗೆ ಸುಮಾರು ತಿಂಗಳು ಕಳೀತಾ ಹೋಗುತ್ತೆ. ಈ ವಿಚಾರ ಒಬ್ಬ ಕಳ್ಳನಿಗೆ ಗೊತ್ತಾಗುತ್ತೆ. ಅಂದರೆ ಆ ಮನೆಯಲ್ಲಿ ಒಬ್ಬ ಗಂಡು ದಿಕ್ಕು ಇಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ. ಇದು ಕಳ್ಳನಿಗೆ ಬಹಳ ಈಸಿಯಾದಂತಹ ಕೆಲಸ. ಯಾಕಂದರೆ ಅವನು ಮಾಡೋದೇ ಕಳ್ತನ. ಸೊ ಅವನೇನು ಮಾಡ್ತಾನೆ, ಪ್ರತಿದಿನ ಆ ಮನೆಯನ್ನು ಕಾಯ್ತಾನೆ. ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟೊತ್ತಿಗೆ ಲೈಟ್ ಆಫ್ ಆಗುತ್ತೆ, ಎಷ್ಟೊತ್ತಿಗೆ ಹೊರಗಡೆ ಹೋಗ್ತಾರೆ, ಎಷ್ಟೊತ್ತಿಗೆ ಮನೆ ಒಳಗೆ ಬರ್ತಾರೆ, ಸಂಪೂರ್ಣವಾಗಿ ಒಂದಷ್ಟು ದಿನ ಆ ಮನೆಯನ್ನು ಅಬ್ಸರ್ವೇಷನ್ ಮಾಡ್ತಾ ಇರ್ತಾನೆ. ಒಂದಿನ ಏನಾಗುತ್ತೆ, ಸ್ಕೆಚ್ ಹಾಕ್ತಾನೆ. ಅವನು ಮನೆ ಒಳಗಡೆ ಹೋಗಬೇಕು, ಇವತ್ತು ಏನಾದರೂ ಸರಿ ಎಲ್ಲ ಚಿನ್ನ ಆಭರಣ ವಜ್ರ ವೈಡೂರ್ಯಗಳನ್ನ ಎಷ್ಟೆಲ್ಲ ಸಿಗುತ್ತೆ ಹಣನ ದೋಚ್ಕೊಂಡು ಹೋಗ್ಬಿಡೋಣ. ಲೈಟ್ ಆಫ್ ಆಗೋದನ್ನೇ ಅವನು ಕಾಯ್ತಾ ಇರ್ತಾನೆ. ಲೈಟ್ ಕೂಡ ಆಫ್ ಆಗುತ್ತೆ. ಮಧ್ಯರಾತ್ರಿ ಆಗಿರುತ್ತೆ. ಎಲ್ಲರೂ ನಿದ್ದೆಗೆ ಜಾರಿರ್ತಾರೆ. ಯಾರು ಕೂಡ ಎಚ್ಚರ ಆಗಿರೋದಿಲ್ಲ. ತುಂಬ ತಡರಾತ್ರಿ. ಸೊ ಕಳ್ಳಂಗೆ ಇದು ಒಳ್ಳೆ ಸಮಯ. ಒಂದು ದೊಡ್ಡ ಆಸ್ತಿ ಜೊತೆಗೆ ಹೋಗಿರ್ತಾನೆ. ತುಂಬ ಹಣನ ಸಿಗುತ್ತೆ, ತುಂಬ ಹಣನ ತೊಗೊಂಡು ಹೋಗ್ಬೋದು. ವಜ್ರ ವೈಡೂರ್ಯ ಬಂಗಾರ ಚಿನ್ನ ಬೆಳ್ಳಿ ಏನು ಸಿಗುತ್ತೆ ಅದು. ಸೊ ತುಂಬ ದೊಡ್ಡ ಆಸೆನ ಇಟ್ಕೊಂಡು ಮನೆ ಒಳಗಡೆ ಹೋಗ್ತಾನೆ. ಮನೆ ಎಲ್ಲ ಕಡೆ ಕತ್ತಲೆ ಆಗಿದೆ. ಮೇಲ್ಗಡೆ ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗಿ ನೋಡ್ತಿದ್ದ ಹಾಗೆ ಅವನಿಗೆ ಅಲ್ಲೊಂದು ದೊಡ್ಡ ಶಾಕ್ ಆದಿತ್ತು. ಅವನ ಊಹೆಗೂ ಮೀರಿದಂತಹ ದೃಶ್ಯ ಅಲ್ಲಿತ್ತು. ಅದನ್ನು ನೋಡ್ತಿದ್ದ ಹಾಗೆ ಅವನ ಎದೆನೇ ಒಡೆದು ಹೋಗುತ್ತೆ. ಅಲ್ಲಿಂದ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಗಂಟಲು ಒಣಗುತ್ತೆ. ಇಮಿಡಿಯೇಟಾಗಿ ಅವನು ಓಡಿ ಹೋಗಿ ಗಾಬರಿಯಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಅಲ್ಲಿ ಏನಾಗಿತ್ತು ಅಂಥದ್ದು, ಅಲ್ಲಿ ಏನು ನೋಡ್ದ, ಅಂತಹ ದೃಶ್ಯ ಏನಿತ್ತು. ಅಲ್ಲಿ ಅವನು ವಜ್ರ ಹಣನ ಕತ್ಕೊಂಡು ಹೋಗಬೇಕು ಅಂತ ಬಂದವನು ನೋಡಿದ್ದು ಅಲ್ಲಿ 3 ಜನರ ಹೆಣ. ಹೌದು, ಅಲ್ಲಿ 3 ಜನರ ಹೆಣ ಬಿದ್ದಿತ್ತು. ಅದು ಬೇರೆ ಯಾರ್ದು ಆಗಿರಲಿಲ್ಲ, ಅದೇ ಮನೆಯ ಆ ಲೇಡಿ ಮತ್ತು 2 ಮುತ್ತಾದ ಹೆಣ್ಣು ಮಕ್ಕಳ ಸಾವು. ಖಂಡಿತ ಅದು ಕೊಲೆನ ಅಥವಾ ಅವರೇ ಆತ್ಮಹತ್ಯೆ ಮಾಡಿಕೊಂಡಿದ್ದ ಏನೂ ಗೊತ್ತಿಲ್ಲ. ಆದರೆ 3 ಜನ ಸತ್ತು ಬಿದ್ದಿದ್ದನ್ನು ನೋಡಿ ಆ ಕಳ್ಳನಿಗೆ ಗಾಬರಿಯಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಅವಕ್ಕಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಮೊದಲು ಕಂಪ್ಲೇಂಟ್ನ ಕೊಡ್ತಾನೆ. ಮೊದಲು ಪೊಲೀಸ್ನವರು ಕಳ್ಳನ್ನ ನಂಬೋದಿಲ್ಲ. ಯಾಕಂದರೆ ಮೊದಲೇ ಅವನು ಕಳ್ಳ. ಇವನು ಹಣದ ಆಸೆಗೋಸ್ಕರ ಇವನು ಯಾಕೆ ಆ ಮನೆ ಜನರನ್ನು ಕೊಲೆ ಮಾಡಿರಬಾರ್ದು ಅನ್ನೋ ಅನುಮಾನಕ್ಕೆ ಗುಮಾನಿಯಿಂದ ಅವನನ್ನು ಅರೆಸ್ಟ್ ಮಾಡಿರ್ತಾರೆ. ಅದಾದ ನಂತರ ಆ ಮನೆಗೆ ಹೋಗ್ತಾರೆ, ಇನ್ವೆಸ್ಟಿಗೇಷನ್ನ ಮಾಡ್ತಾರೆ. ಒಳಗಡೆ ಹೋಗಿ ನೋಡಿದಾಗ 3 ಜನರ ಡೆಡ್ ಬಾಡಿ ಬಿದ್ದಿರುತ್ತೆ. ತಕ್ಷಣ ಅವರು ಅದನ್ನು ಪೊಲೀಸ್ ಸ್ಟೇಷನ್ನಿನ ಹ್ಯಾಂಡ್ ಓವರ್ ತಗೋತಾರೆ. ಅವರು ಹೆಣವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ನಂತರ ಅಲ್ಲಿ ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡ್ಕೊತಾರೆ. ಪೊಲೀಸ್ನವ್ರಿಗೆ ನಿಜಕ್ಕೂ ಅಲ್ಲೊಂದು ಆಶ್ಚರ್ಯವ ಕಾದಿರುತ್ತೆ. ಯಾಕಂದರೆ ತುಂಬ ವಿಚಿತ್ರವಾಗಿ ಆ ಮನೆಯ ಚಿತ್ರಣ ಇರ್ತಿತ್ತು. ಒಂದಷ್ಟು ವಿಚಿತ್ರವಾದಂತಹ ಈ ವಾಮಾಚಾರದ ಒಂದಷ್ಟು
ಅಲ್ಲ ವಾಮಾಚಾರದಂತಹ ಒಂದಷ್ಟು ವಿಚಿತ್ರವಾದಂತಹ ವಸ್ತುಗಳು, ಹಾಗೆ ಒಂದಷ್ಟು ವಿಚಿತ್ರವಾದಂತಹ ವಾಮಾಚಾರಕ್ಕೆ ಬಳಸುವಂತಹ ಗೊಂಬೆ ಆಗಿರ್ಬೋದು, ಅಥವಾ ಒಂದಷ್ಟು ವಿಚಿತ್ರವಾದಂತಹ ಡಯಾಗ್ರಾಮ್ಗಳಾಗಿರ್ಬೋದು, ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಮೇಲ್ನೋಟಕ್ಕೆ ಏನು ವಾಮಾಚಾರ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾದ್ರೂ ಇದು ಅವ್ರು ಮಾಡಿ ಸತ್ತಿದ್ದ ಅಥವಾ ಇದು ಕೊಲೆನಾ ಅನ್ನೋದು ಪೊಲೀಸರಿಗೆ ತುಂಬಾ ತಲೆ ಕೆಟ್ಟು ಹೋಗುತ್ತೆ. ಸೊ ಇದನ್ನು ಪೊಲೀಸವ್ರಿಗೂ ಈ ಕೇಸನ್ನು ಹ್ಯಾಂಡಲ್ ಮಾಡೋದಕ್ಕಾಗಿ CBIಗೆ ಈ ಕೇಸನ್ನು ವಹಿಸ್ತಾರೆ. ಸೊ ಅಲ್ಲಿಂದ ದೊಡ್ಡ ಟ್ವಿಸ್ಟ್ಗೆ ಇದು ದಾರಿಯನ್ನು ಕೊಡುತ್ತೆ. ನಿಜಕ್ಕೂ ಅಲ್ಲಿರುವಂತಹ ಅಕ್ಕಪಕ್ಕದ ಮನೆಯ ಜನರಿಗೆ ದೊಡ್ಡ ಶಾಕ್ ಆಗಿತ್ತು. ಯಾಕಂತಂದರೆ ಪೊಲೀಸರು ಹೇಳ್ತಾರೆ ಈ 3 ಜನ ಸತ್ತಿದ್ದಾರೆ ಅಂತ. ಹೌ ಪಾಸಿಬಲ್? ನಾವು ಪ್ರತಿದಿನ ಈ ಮನೆಯಲ್ಲಿ ಹೇಗೆ ಸತ್ತರು ಅವರು? ಪ್ರತಿದಿನ ನಾವು ಮನೆಯಲ್ಲಿ ಆ ಲೈಟ್ ಉರಿತಾ ಇತ್ತು, ಮಕ್ಕಳುಗಳು ಆಟ ಆಡ್ತಾ ಇದ್ರು, ಆ ಲೇಡಿ ಟೆರೆಸ್ ಮೇಲೆಲ್ಲ ಓಡಾಡ್ತಾ ಇದ್ರು, ನಾವು ಪ್ರತಿದಿನ ಇದನ್ನು ನೋಡ್ತಾ ಇದ್ವಿ ಅಂತ ಅಲ್ಲಿರೋ ಸ್ಥಳೀಯರು ಹೇಳ್ತಾರೆ. ಆದರೆ ಪೊಲೀಸರಿಗೆ ಇದನ್ನು ನಂಬೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಇದು ನಂಬುವಂತಹ ವಿಚಾರ ಆಗಿರಲಿಲ್ಲ. ಇದನ್ನು ಯಾರನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಕನ್ಫ್ಯೂಷನಲ್ಲಿರ್ತಾರೆ. ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಟ್ಟಿರ್ತಾರೆ, ರಿಪೋರ್ಟ್ ಬಂದಿರುತ್ತೆ. ಆಗ ಪೊಲೀಸವ್ರಿಗೆ ಇನ್ನೂ ಒಂದು ದೊಡ್ಡ ಆಘಾತ ಆಗುತ್ತೆ, ಒಂದು ದೊಡ್ಡ ಶಾಕ್ ಕಾದಿರುತ್ತೆ. ಯಾಕಂತಂದರೆ ರಿಪೋರ್ಟಲ್ಲಿ ಏನು ಹೇಳಿದೆ ಅಂತಂದರೆ, ಈಗಾಗಲೇ ಅವರು ಸತ್ತು 6 ತಿಂಗಳು ಮೇಲಾಗಿದೆ. ಹೌದು, ಇವರು ಆಲ್ರೆಡಿ ಸತ್ತು 6 ತಿಂಗಳಾಗಿದೆ ಅಂತ ಹೇಳ್ತಾ ಇದೆ ರಿಪೋರ್ಟ್. ಹಾಗಾದರೆ ಅಕ್ಕಪಕ್ಕದ ಮನೆಯ ಜನ ಪ್ರತಿನಿತ್ಯ ಈ ಮನೆಯಲ್ಲಿ ಲೈಟ್ ಉರಿತಾ ಇತ್ತು, ಮಕ್ಕಳುಗಳ ಆಟ ಆಡ್ತಾ ಇದ್ರು, ಮನೆಯಲ್ಲಿ ಓಡಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಾಗಾದರೆ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು? ಇದು ನಿಜಕ್ಕೂ ಒಂದು ನಿಗೂಢ ಮತ್ತು ರಹಸ್ಯವಾದಂತಹ ವಿಚಾರ. ಇದನ್ನು ಹೇಗೆ ನಂಬಬೇಕು, ಹೇಗೆ ತಗೋಬೇಕು, ಯಾರ ಮಾತನ್ನು ಕೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ಸುಳಿವುಗಳು ಸಿಗುತ್ತೆ. ಈ ಮನೆಯಲ್ಲಿ ಇದ್ದಂತಹ ವ್ಯಕ್ತಿ, ಅಲ್ಲಿರುವಂತಹ ಒಂದಷ್ಟು ಸ್ಥಳೀಯರು ಹೇಳೋ ಪ್ರಕಾರ ಆ ಮನೆಯಲ್ಲಿರುವಂತಹ ವ್ಯಕ್ತಿ ಕಾಣೆಯಾಗಿ ತುಂಬ ದಿನಗಳಾಗಿತ್ತು. ಹೆಂಡತಿ ಕಾದು ಕಾದು ಸಾಕಾಗಿತ್ತು. ಯಾವತ್ತೂ ಆ ಮನೆಯ ಯಜಮಾನ ಕಣ್ಮರೆಯಾಗಿದ್ದಾನೆ ಅನ್ನೋದು ಗೊತ್ತಾಯಿತು, ಯಾವತ್ತೂ ಅವನ ಮನೆ ಬಿಟ್ಟು ಹೋಗಿದ್ನು, ಅವತ್ತಿಂದ ಆ ಮನೆ ಹೆಂಗಸು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ರು. ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ, ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿರ್ಲಿಲ್ಲ, ಮನೆಯಿಂದ ಆಚೆ ಬರ್ತಾ ಇರಲಿಲ್ಲ. ಪೂರ್ತಿಯಾಗಿ ಪ್ರಪಂಚದ ಸಂಪರ್ಕವನ್ನೇ ಕಡಿತ ಮಾಡ್ಕೊಂಡ್ಬಿಟ್ಟಿದ್ರು. ಸದಾ ಕಾಲಕ್ಕೂ ಮನೆ ಒಳಗಡೆನೇ ಇರ್ತಾಯಿದ್ರು, ಅವರದೇ ಆದ ಲೋಕದಲ್ಲಿ ಇರ್ತಾಯಿದ್ರು. ತುಂಬಾ ವಿಚಿತ್ರವಾಗಿ ನಡ್ಕೊತಾ ಇದ್ರು ಅವರು. ಇತ್ತೀಚೆಗೆ ಬಹಳ ವಿಚಿತ್ರವಾಗಿ ನಡ್ಕೋತಾ ಇದ್ರು. ಯಾವಾಗ ಆ ಮನೆಯಿಂದ ಆ ವ್ಯಕ್ತಿ, ಆ ಮನೆಯ ಯಜಮಾನ ಯಾವಾಗ ಕಣ್ಮರೆ ಆಗಿರ್ತಾರೋ ಆವತ್ತಿಂದ ಅವರ ವಿಚಿತ್ರವಾದ ವರ್ತನೆಗಳನ್ನ ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ರು. ಹಾಗಾದರೆ ಏನು ಆ ವಿಚಿತ್ರವಾದಂತಹ ನಡವಳಿಕೆ? ಇವರು ಮಧ್ಯರಾತ್ರಿಯಲ್ಲಿ ಏನೇನು ವಿಚಿತ್ರವಾದ ಆಚರಣೆಗಳನ್ನ ಮಾಡ್ತಾಯಿದ್ರು. ಕ್ಯಾಂಡಲ್ನ ಹಿಡ್ಕೊಂಡು ಮನೆಯ ಸುತ್ತುತ್ತಾ ಇದ್ರು. ಇದನ್ನು ನಾವು ಕಣ್ಣಾರೆ ನೋಡಿದ್ದೀವಿ. ಇವರು ಪ್ರತಿದಿನ ಮನೆಯಲ್ಲಿ ಓಡಾಡ್ತಾ ಇದ್ರು, ಮಕ್ಕಳು ಆಟ ಆಡ್ತಾ ಇದ್ರು, ನಾವೆಲ್ಲ ನೋಡಿದ್ದೀವಿ. ಆದರೆ ಈಗ ಸತ್ತಿದ್ದಾರೆ ಅಂದರೆ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ನಾವು ಇಷ್ಟು ದಿನ ಯಾರನ್ನು ನೋಡಿದ್ವಿ? ಇದು ಅಲ್ಲಿನ ಸ್ಥಳೀಯರ ಒಂದಷ್ಟು ಚರ್ಚೆ, ಮಾತುಕತೆ, ವಿಸ್ಮಯವಾದಂತಹ ಈ ನಿಗೂಢವಾದಂತಹ ರಹಸ್ಯವಾಗಿರುವಂತಹ ಕತೆ ನಿಜಕ್ಕೂ ಅಲ್ಲಿರುವಂತಹ ಸ್ಥಳೀಯರಿಗೆ ಅಚ್ಚರಿಯನ್ನು ಮೂಡಿಸಿತ್ತು. ಕಳ್ಳನ ಮಾತನ್ನು ಅವತ್ತು ನಂಬದೇ ಇರೋ ಪೊಲೀಸರಿಗೆ ನಂಬಿಕೆ ಬರುತ್ತೆ. ಇದು ಕೊಲೆ ಆಗಿರೋದಲ್ಲ, ಇದು ಆತ್ಮಹತ್ಯೆ, ಇದು ಸತ್ತು 6 ತಿಂಗಳು ಮೇಲಾಗಿದೆ. ಇವರು ಇನ್ವೆಸ್ಟಿಗೇಷನ್ ಮಾಡುವಾಗ ಸಿಕ್ಕಂತಹ ಒಂದಷ್ಟು ವಸ್ತುಗಳು ಬಹಳನೇ ಆಶ್ಚರ್ಯಕ್ಕೆ ಒಳಗಾಗ್ಸಿತ್ತು. ಯಾಕಂತಂದರೆ ಇವ್ರಿಗೆ ಸಿಕ್ಕಂತಹ ವಸ್ತುಗಳು ಎಲ್ಲ ವಾಮಾಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಚಿತ್ರವಾದಂತಹ ವಸ್ತುಗಳು. ಆಗ ಪೊಲೀಸರಿಗೆ ಒಂದಷ್ಟು ಸ್ಪಷ್ಟನೆ ಸಿಗುತ್ತೆ, ಈ ಫ್ಯಾಮಿಲಿ
ವಾಮಾಚಾರ ಮಾಡುವಂತಹದ್ದು ಆ ವಾಮಾಚಾರವನ್ನು ಮಾಡುವಂತಹ ಒಂದು ಪದ್ಧತಿಗೆ ಇವರು ಸಿಲುಕಿಕೊಂಡಿದ್ರು. ಇವರು ವಾಮಾಚಾರ ಮಾಡುವಂತಹ ಪದ್ಧತಿಯನ್ನು ಆಚರಣೆ ಮಾಡ್ತಾಯಿದ್ರು ಅನ್ನೋದು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಪೊಲೀಸರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಒಂದಷ್ಟು ವಸ್ತುಗಳು ಸಿಗುತ್ತೆ. ಇದು ಕೊಲೆ ಅಲ್ಲ, ಆತ್ಮಹತ್ಯೆ. ತಮ್ಮ ಜೀವನ ತಾವೇ ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗಿತ್ತು. ಯಾಕಂತಂದರೆ ಅವರ ಪಕ್ಕದಲ್ಲೇ ಅದು ಒಂದು ವಿಷದ ಬಾಟಲ್ ಬಿದ್ದಿರುತ್ತೆ, ಒಂದು ಫಿನೈಲ್ ಬಾಟಲ್ ಬಿದ್ದಿರುತ್ತೆ. ಸೊ ಅದನ್ನು ಸೇವಿಸಿ 3 ಜನ ಕೂಡ ಸತ್ತಿದ್ದಾರೆ. ಇದೆಲ್ಲದಕ್ಕಿಂತ ದೊಡ್ಡದೊಂದು ನಿಗೂಢವಾದಂತಹ ವಿಚಾರ ಏನಂದರೆ, ಪೊಲೀಸರ ಕೈಗೆ ಒಂದು ಬಾಟಲ್ ಸಿಗುತ್ತೆ. ಅದು ಬ್ಲಡ್ ತುಂಬಿರುವಂತಹ ಬಾಟಲ್. ಎಲ್ಲರಿಗೂ ಗಾಬರಿ ಆಗುತ್ತೆ. CBI ಇರುವವ್ರಿಗೂ ತುಂಬ ಗಾಬರಿ ಆಗುತ್ತೆ. ಯಾಕಂತಂದರೆ ಇದು 3 ಜನ ಸತ್ತಿದ್ದಾರೆ, ಆದರೆ ವಿಷ ಕುಡಿದು ಸತ್ತಿದ್ದಾರೆ. ಆದರೆ ಈ ಬಾಟಲಲ್ಲಿ ಬ್ಲಡ್ ಇದೆ, ಆದರೆ ಇದು ಯಾರ್ದಂತ ಗೊತ್ತಿಲ್ಲ. ಇಲ್ಲಿ ಹೇಗೆ ಬಂತಂತ ಗೊತ್ತಿಲ್ಲ. ಇದನ್ನು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿದಾಗ DNA ಬಂದದ್ದು ಆ ಬ್ಲಡ್ ಬೇರೆ ಯಾರ್ದೂ ಆಗಿರಲಿಲ್ಲ, ಆ ಹೆಂಗಸಿನ ಗಂಡಂದು. ಅಂದರೆ ತನ್ನ ಸ್ವಂತ ಗಂಡನ ರಕ್ತ. ಇಲ್ಲಿ ವಾಮಾಚಾರ ಪ್ರಯೋಗದಿಂದ ತನ್ನ ಸ್ವಂತ ಗಂಡನ್ನು ಕೊಲೆ ಮಾಡಿದ್ಲ ಅಥವಾ ನರಬಲಿ ಕೊಟ್ಟಿದ್ಲ, ಇದು ಕೇವಲ ಊಹೆಗಳಷ್ಟೇ. ಆದರೆ ನಿಜವಾಗ್ಲೂ ಅಲ್ಲಿ ಏನು ನಡೆದಿತ್ತು ಅನ್ನೋದು ಗೊತ್ತಿಲ್ಲ. ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಾಗೋದು ಇಲ್ಲಿ ವಾಮಾಚಾರ ಆಗಿದೆ. ವಾಮಾಚಾರ ನಡೆದು ತನ್ನ ಸ್ವಂತ ಗಂಡನ್ನೇ ತಾನು ಕೊಲೆ ಮಾಡಿದ್ಲು. ಆದರೆ ಯಾವುದೇ ಒಂದು ಪುರಾವೆ ಅವರಿಗೆ ಸಿಗಲಿಲ್ಲ. ಗಂಡನ ಬಾಡಿ ಆಗಲಿ ಅವನ ಅವಶೇಷಗಳಾಗಲಿ ಎಲ್ಲೂ ಕೂಡ ಅವ್ರಿಗೆ ಸುಳಿವೇ ಸಿಗಲಿಲ್ಲ. ಹಾಗಾಗಿ ತುಂಬಾ ತಲೆ ಕೆಟ್ಟು ಹೋಗುತ್ತೆ. ಈ ಕೇಸ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಕೊನೆಗೆ ಈ ಕೇಸನ್ನು ಸಾಲ್ವ್ ಮಾಡೋದಕ್ಕೆ ಆಗದೇ ಯಾವುದೇ ಆಧಾರಗಳು, ಸ್ಪಷ್ಟವಾದಂತಹ ಸಾಕ್ಷಿ ಆಧಾರಗಳು ಸಿಗದೇ ಇರುವಂತಹ ಕಾರಣಕ್ಕೆ ಈ ಕೇಸನ್ನು ಈಗಲೂ ಕೂಡ ಅನ್ಸಾಲ್ವ್ಡ್ ಅಂತ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಇದು ಅವತ್ತಿಗೆ 2002ನೇ ಇಸ್ವಿಯಲ್ಲಿ ಮೀಡಿಯಾದಲ್ಲಿ ದೊಡ್ಡ ಸುದ್ದಿ ಆಗಿತ್ತು, ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು, ಬಿಸಿ ಬಿಸಿ ಸುದ್ದಿ ಆಗಿತ್ತು. ಇಡೀ ಈ ಪ್ರಪಂಚದ ಎಲ್ಲೆಡೆ ಇದು ವೈರಲ್ ಆಗಿತ್ತು. ಇವತ್ತಿಗೂ ಆ ಮನೆ ಕಾಣಸಿಗುತ್ತೆ ನಮಗೆ. ಸದ್ಯಕ್ಕೆ ಈಗ ಅಲ್ಲಿ ಗೇಟ್ ಕ್ಲೋಸ್ ಆಗಿದೆ, ಮನೆಗೆ ಯಾರ ಪ್ರವೇಶ ಇಲ್ಲ, ಅಲ್ಲಿ ಯಾರನ್ನು ಒಳಗಡೆ ಬಿಡೋದಿಲ್ಲ. ಸೊ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ. ಹಗಲೊತ್ತು ಎಲ್ಲ ಜನರ ಸಂಚಾರ ಚಟುವಟಿಕೆಗಳು, ಪ್ರತಿನಿತ್ಯದ ಕೆಲಸ ಕಾರ್ಯ ಎಲ್ಲವೂ ನಡೆಯುತ್ತೆ. ಆದರೆ ಸಂಜೆ ಹೊತ್ತು ಆ ರೋಡಲ್ಲಿ ಯಾರೂ ಸಹ ಓಡಾಡೋದಿಲ್ಲ. ಅಂದರೆ ಅಲ್ಲಿ ಹೋದವರಿಗೆ ಏನಾದರೂ ಒಂದು ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಸಂಜೆ ಹೊತ್ತಲ್ಲಿ ಅಲ್ಲಿ ಯಾರೂ ಸಹ ಓಡಾಡೋದಿಲ್ಲ. ಅಂದಿನ ಕಾಲದಲ್ಲಿ ತುಂಬಾ ಚರ್ಚೆಗೆ ಒಳಗಾದಂತಹ ಕತೆ ಪ್ರತಿಯೊಬ್ಬರನ್ನ ಅಂದರೆ ಅಷ್ಟು ಆಶ್ಚರ್ಯಕ್ಕೆ ಒಳಗಾಗಿಸಿತ್ತು. ಪ್ರತಿಯೊಬ್ಬರ ಮೀಡಿಯಾದಲ್ಲೂ ಇದು ತುಂಬಾ ವೈರಲ್ ಆಗಿತ್ತು, ಸಾಕಷ್ಟು ಸುದ್ದಿಯಾಗಿತ್ತು. ಇಂತಹ ಒಂದು ವಿಚಿತ್ರವಾದ ಘಟನೆಯನ್ನು ನೋಡಿ ಎಲ್ಲರಿಗೂ ಹೀಗೂ ಆಗುತ್ತಾ ಅಂತ ಕೂಡ ಅನಿಸಿತ್ತು. ಹೌದು, ಪ್ರತಿಯೊಬ್ಬರು ಮೀಡಿಯಾದವರು ಕೂಡ ಅಲ್ಲಿ ಹೋಗಿ ಒಂದಷ್ಟು ಚಿತ್ರಣಗಳಾಗಿರಲಿ, ಒಂದಷ್ಟು ವಿಚಾರಗಳನ್ನು ಅಕ್ಕಪಕ್ಕದವ್ರನ್ನೆಲ್ಲ ಮಾತಾಡಿಸಿ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕಿದ್ದು ಹೌದು. ಸೊ ಈಗಲೂ ಕೂಡ ಆ ಮನೆ ಹಾಗೇ ಇದೆ, ಅಲ್ಲಿ ಯಾರೂ ಕೂಡ ಹೋಗೋದಿಲ್ಲ. ಖಂಡಿತ ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಇನ್ ಕುಂದನ್ ಬಾಗ್ ಅಂದರೆ ಒಂದಷ್ಟು ಆ ಮನೆಯ ಚಿತ್ರಣಗಳನ್ನ ಈಗಲೂ ನಾವು ಸಹ ನೋಡಬಹುದು. ಇದು ನಿಜವಾಗ್ಲೂ ನಡೆದಂತಹ ಒಂದು ಹೈದರಾಬಾದ್ನ ಕುಂದನ್ ಬಾಗ್ ಅಂತ ಪ್ರದೇಶದಲ್ಲಿ ನಡೆದಂತಹ ಒಂದು ರಿಯಲ್ ಸ್ಟೋರಿ. ಖಂಡಿತ ನಿಮಗೆ ಕತೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ.
ಖಂಡಿತ ನಿಮಗೆ ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಖಂಡಿತ ಮುಖ್ಯ ಆಗುತ್ತೆ. ನಿಮ್ಮ ಅಭಿಪ್ರಾಯ ಏನಾಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಆದಷ್ಟು ಶೇರ್ ಮಾಡಿ, ಚಾನೆಲ್ನ ಶೇರ್ ಮಾಡಿ. ಹಾಗೆ ನಿಮಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ರಿಯಲ್ ಸ್ಟೋರಿ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.